40% ಕಾಮಗಾರಿ ಮುಗಿದೋಗ್ಬಿಟ್ಟಿದೆ. ಸಿದ್ದರಾಮಯ್ಯನ ಪಾಕೆಟಿಂದ ದುಡ್ಡು ಕೊಟ್ಟಿದ್ದಾರ, ಡಿ ಕೆ ಶಿವಕುಮಾರ್ ಪಾಕೆಟಿಂದ ದುಡ್ಡು ಕೊಟ್ಟಿದ್ದಾರ. ಬಿಟ್ಟಿ ಭಾಗ್ಯಗಳು ಕೊಟ್ಟು ಈ ರಾಜ್ಯನ ಹಾಳು ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ನಾವೆಲ್ಲ ಜಗ್ಗಲ್ಲ ಬಗ್ಗಲ್ಲ ನಮಗೆ ಊಟ ಇಲ್ದಾಗ ನಮ್ಮ ತಟ್ಟೆಲಿರೋ ಅನ್ನ ಕಿತ್ಬಿಟ್ಟು ಬೇರೆಯವ್ರಿಗೆ ಕೊಡ್ತೀವಿ ಅನ್ನೋದನ್ನ. ಸರ್, ಈಗ ಸರ್ಕಾರ ಹೇಳ್ತಾ ಇದೆ 40% ಕಾಮಗಾರಿ ಮುಗಿದೋಗ್ಬಿಟ್ಟಿದೆ, ಈಗ ನೀವು ನಿಲ್ಲಿಸಿ ಅಂತ ಹೇಳಿದ್ರೆ ಹೇಗೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಯಾರ್ದ್ರಿ? ಸಿದ್ದರಾಮಯ್ಯನ ಪಾಕೆಟಿಂದ ದುಡ್ಡು ಕೊಟ್ಟಿದ್ದಾರ, ಡಿ ಕೆ ಶಿವಕುಮಾರ್ ಪಾಕೆಟಿಂದ ದುಡ್ಡು ಕೊಟ್ಟಿದ್ದಾರ. ಜನರ ತೆರಿಗೆ ದುಡ್ಡ್ರಿ. ಇವತ್ತು ಒಂದು ವರ್ಷಕ್ಕೆ 57,000 ಬಿಟ್ಟಿ ಭಾಗ್ಯಗಳು ಕೊಟ್ಟು ಈ ರಾಜ್ಯನ ಹಾಳು ಮಾಡ್ತಾ ಇದ್ದಾರೆ. ಇಲ್ಲಿ ಇಡೀ ತುಮಕೂರು ಜಿಲ್ಲೆಯ ರೈತರು 14 ಲಕ್ಷ ರೈತರು ಇದರಲ್ಲಿ ಜೀವನ ಮಾಡ್ತಿದ್ವಿ. ನಮಗಿಲ್ಲೇನು ಇಂಡಸ್ಟ್ರಿ ಇರೋದು ಕಡಿಮೆ. 90% ಜನ ನಾವು ವ್ಯವಸಾಯದಲ್ಲಿ ಜೀವನ ಮಾಡಿ ನಮ್ಮ ಜೀವನ ಕಟ್ಕೊಂಡಿದ್ದೀವಿ. ಇವತ್ತು ಈ 300 ಕೋಟಿ ಯಾವ್ದು ದೊಡ್ಡದ್ರಿ? 400 ಕೋಟಿ ಸರ್ಕಾರಕ್ಕೆ ದೊಡ್ಡದ? ಆಗಿದೆಯಾ ಸರ್? ಕಾಮಗಾರಿ ಆಗಿದೆ ಅನ್ನೋದು ಒಪ್ಕೋತೀರಾ ಸರ್? ಕಾಮಗಾರಿ ನೋಡ್ರಿ, ಬಿಲ್ ಕೊಟ್ಟಿರೋದೇ ತಪ್ಪು, ಅದು ಫ್ರಾಡು. ಅದು ಏನಂತ ತನಿಖೆ ಮಾಡ್ತೀವಿ ನಾವು ಅಸೆಂಬ್ಲಿಲೂ ಇದನ್ನು ಮಾಡ್ತೀವಿ. ಯಾವುದೇ ಯೋಜನೆ 4161 ಆಗಿ ಲ್ಯಾಂಡ್ ಅಕ್ವಿಜೇಷನ್ ಆಗ್ದಲೆ, ನಾಲೆಗಳು ಕ್ಲಿಯರ್ ಆಗ್ದಲೆ, ಮಂಚನೆ ಹಣ ಕೊಟ್ಬಿಟ್ಟು ಕಂಬಿ ಯಾವುದು ಪೈಪ್ ತಂದ್ಬಿಟ್ಟು ಹಣ ಹಾಕೊಂಡು ದುಡ್ಡು ಹೊಡೆದ್ಬಿಟ್ರೆ ಇದಕ್ಕೆಲ್ಲ ನಾವೆಲ್ಲ ಜಗ್ಗಲ್ಲ ಬಗ್ಗಲ್ಲ. ಈ ಸರ್ಕಾರ ಕೆಲಸ ಆಗೋಗಿದೆ. 40% ಎಲ್ಲಾಗಿದೆ? 40%. 1 ಅಡಿ ಇನ್ನೂ 10 ಅಡಿ ತೆಗ್ದಿಲ್ಲ ಅವರು. ಪೈಪ್ಲೈನ್ ತೆಗಿಬೇಕಾದ್ರೆ ಹೋರಾಟ ನಡೀತೆ. ಇದೆಲ್ಲ ಹೋರಾಟ ಇದೆ ಅಂತ ಗೊತ್ತು. ನೀರು ಹಣ ಹೆಂಗೆ ಡ್ರಾ ಮಾಡಿದ್ರಿ ನೀವು? ಈ ಯೋಜನೆನೇ ಅವೈಜ್ಞಾನಿಕ ಅಂತ ರೈತರೇ ಬಾಯಿ ಬಿಡ್ಕೋಬೇಕಾದ್ರೆ ಅಂಥ ಅರ್ಜೆಂಟ್ ಏನಿತ್ತು 400 ಕೋಟಿ ಕೊಡುವಂಥದ್ದು? ಏನು ಪ್ರೈಮ್ ಮಿನಿಸ್ಟ್ರು ಬಂದು ನಾ ಉದ್ಘಾಟನೆ ಮಾಡ್ತೀನಿ ಅಂತ ಹೇಳಿದ್ರ? ಅಂಥ ತುರ್ತೇನಿತ್ತು ಈ ಯೋಜನೆಗೆ? ಸರ್, ಈಗ ಇನ್ನೊಂದು ವಿಚಾರ ಜಿಲ್ಲೆಯಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಓಕೆ, ಈಗ ಜಿಲ್ಲೆಯ ಎಲ್ಲ ಜನರು ಕೂಡ ಕುಣಿಗಲ್ ನಮ್ಮ ಜಿಲ್ಲೆಯ ಅವಿಭಾಜ್ಯ ಅಂಗ, ನಾವು ಅವರಿಗೆ ನೀರು ಕೊಡೋದಕ್ಕೆ ನಮ್ಮ ವಿರೋಧ ಇಲ್ಲ ಅಂತ ಹೇಳ್ತಿದ್ದಾರೆ. ಮಾಗಡಿಗೆ ಅಥವಾ ರಾಮನಗರಕ್ಕೆ ತೆಗೆದುಕೊಂಡು ಹೋಗ್ತೀವಿ ಅಂದರೆ ಅದಕ್ಕೆ ನಮ್ಮ ವಿರೋಧ ಇದೆ, ಇದು ನಮಗೆ ನಮ್ಮ ಜಿಲ್ಲೆಗೆ ಮರಣ ಶಾಸನ ಆಗುತ್ತೆ ಅನ್ನುವಂಥ ರೀತಿ. ನೋಡಿ, ಇದು ವೆರಿ ಇಂಟ್ರೆಸ್ಟಿಂಗು. ನಮ್ಮ ಜಿಲ್ಲೆಗೆ ನೀರಿಲ್ಲ, ನಮಗೆ ಅಲೋಕೇಶನ್ ಆಗಿಲ್ಲ, ನೀರು ಸಿಗ್ತಿಲ್ಲ. ಇನ್ ಕೇಸು 400 TMC ನೀರು ಸಮುದ್ರಕ್ಕೆ ಹೋಗಿದೆ ಈ ಸಲ ಕಾವೇರಿ ಬೆಲ್ಟಿಂದ ಅಂತ ಹೇಳ್ತಾರೆ. ನಾವು ರಾಮನಗರಕ್ಕೆ ತೊಗೊಂಡೋಗಲಿ, ಚನ್ನಪಟ್ಟಣಕ್ಕೆ ತೊಗೊಂಡೋಗಲಿ, ಅದೊಂದು ಭಾಗ. ಮೂಲ ಯೋಜನೆ ಈಗ ನಮ್ದು ಏನಿದೆ 1600 ಕ್ಯೂಸೆಕ್, ನಮ್ಮದು ಕೆರೆಗಳೆಲ್ಲ ತುಂಬೋಗುತ್ತೆ, ಎಕ್ಸಸ್ ನೀರಿರುತ್ತೆ. 1 TMC ಬೇಕಾದ್ರೆ ತೊಗೊಂಡೋಗಲಿ ಎಕ್ಸಸ್ ನೀರಿದ್ದಾಗ. ಅವರೇನು ಪಾಕಿಸ್ತಾನ ಅಫ್ಘಾನಿಸ್ತಾನದವ್ರು ಏನಲ್ಲ. ಅವರು ಯಾರು? ಮಾಗಡಿಯವರು, ರಾಮನಗರದವರು, ಪಾಕಿಸ್ತಾನ ಅಫ್ಘಾನಿಸ್ತಾನ. ಆದರೆ ನಮಗೆ ಊಟ ಇಲ್ದಾಗ ನಮ್ಮ ತಟ್ಟೆಲಿರೋ ಅನ್ನ ಕಿತ್ಬಿಟ್ಟು ಬೇರೆಯವ್ರಿಗೆ ಕೊಡ್ತೀವಿ ಅದನ್ನು ರೈತರು ಒಪ್ಪಲ್ಲ. ನಮಗೆ ಹೊಟ್ಟೆ ತುಂಬಿದಾಗ ಮಿಕ್ಕಿರೋ ಅನ್ನ ನಾವು ತಿಪ್ಪೆಗೆ ಹಾಕೋ ಬದಲು ಬೇರೆಯವ್ರಿಗೆ ಬಂದವ್ರಿಗೆ ಯಾರಿಗಾರು ಬಂದ್ರಪ್ಪ ಊಟ ಮಾಡ್ಕೊಂಡು ಹೋಗಿ ಅಂತ, ಅನ್ನ ದೇವ್ರ ಸಮಾನ, ಅದನ್ನು ತಿಪ್ಪೆಗೆ ಹಾಕ್ಬಾರ್ದು ಅಂತೇಳಿ ನಾವು ಬೇರೆಯವ್ರಿಗೆ ಕೊಡೋದು. ರೈತರ ಅನ್ನದಾತ ಅಂತ ಕರೆಯೋದು ಅದಕ್ಕೆ. ಅವನು ತಾನು ಕಷ್ಟಪಟ್ಟು ಬೆವರು ಸೇರಿಸಿ ರಕ್ತ ಬಸ್ತು ಈ ದೇಶ ಸಾಕೋವನು ರೈತ. ಅವನ ಪರ ಸರ್ಕಾರಗಳಿಲ್ದಲೇ ಇಲ್ಲ ನಾವು ಸರ್ಕಾರ ತಾಕತ್ತಿದೆ ತೊಡೆ ತಟ್ತೀವಿ ಅಂದರೆ ರೈತರು ಒಂದ್ಸಲಿ ತೊಡೆ ತಟ್ಟವ್ರೆ, ಟ್ರೈಲರ್ ಕೊಟ್ಟವ್ರೆ. ಈ ಸಲ ತೊಡೆ ಅಲ್ಲ, ರಕ್ತ ಕೊಡ್ತಾರಷ್ಟೆ. ಈ ಸಲ ಏನಾದರೂ ಭಾಳ ಬುದ್ಧಿವಂತಿಕೆ ಉಪಯೋಗಿಸಿ ಸರ್ಕಾರ ಮಂತ್ರಿಗಳು ನಾನು ಭಾಳ ನಾಜುಕ್ಕಾಗಿ ಬಂದು ಏನೋ ಹೇಳ್ತೀನಿ ಮಾಡ್ತೀನಿ ನನಗೆಲ್ಲ ಗೊತ್ತಿದೆ ಅಂತ ಹೇಳಿ ಬಂದು ತಿರ್ಗಾ ನಾನು ಮಾಡ್ತೀನಿ ಅಂತ ಹೇಳಿದ್ರೆ, ನಾವೆಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡಿದ್ದೀವಿ ಅಂತ ಹೇಳಿದ್ರೆ, ತಿರ್ಗಾ ಯೋಜನೆ ಸ್ಟಾರ್ಟ್ ಮಾಡಿದ್ರೆ, ಗೊಂದಲ ಮಾಡಿದ್ರೆ, ಈ ಸಲ ಟ್ರೈಲರ್ ಕೊಟ್ಟಿದ್ದೀವಿ, ನೆಕ್ಸ್ಟು ನಾವು ರಕ್ತ ಕೊಡ್ತೀವಿ ಅಷ್ಟೇ. ಸರ್, ಈಗ ನೀವೇ ಹೇಳ್ದಂಗೆ ಈ ಯೋಜನೆ ವಿರುದ್ಧ ರೈತರೇ ತಿರುಗಿ ಬಿದ್ದಿದ್ದಾರೆ. ಯಾಕಂದರೆ ಈಗ ಯಾರೋ ಕೇವಲ ರಾಜಕೀಯ ನಾಯಕರು ಅಥವಾ ಯಾವುದೋ ಒಂದು ಸಂಘಟನೆಯವರಲ್ಲ, ಇಡೀ ಜಿಲ್ಲೆಯ ರೈತರು ಒಂದಾಗಿ ಈ ಹೋರಾಟಕ್ಕೆ ಇಳಿದರೆ. ಇದಕ್ಕೆ ಮೇ 30ರಂದು ನಡೆದಂಥ ಹೋರಾಟನೇ ಸಾಕ್ಷಿ. ಆ ಮಟ್ಟದಲ್ಲಿ ಎಷ್ಟು ಜನರು ಸೇರಿದ್ರು, ಯಾವ ರೀತಿಯಾದಂಥ ಒಂದು ಆಕ್ರೋಶವನ್ನು ಹೊರಹಾಕಿದ್ರು, ಇಡೀ ಜಿಲ್ಲೆ ನೋಡಿದೆ, ರಾಜ್ಯ ಕೂಡ ನೋಡಿದೆ. ಇನ್ನೊಂದು ಕಡೆ ಏನು ಹೇಳ್ತಿದ್ದಾರೆ ಅಂದರೆ ಇವರು, ನಾವು ಯಾವುದೇ ಕಾರಣಕ್ಕೂ ರೈತರ ಭೂಮಿಗಳನ್ನು ಸ್ವಾಧೀನಪಡಿಸ್ಕೊಳ್ಳೋದಿಲ್ಲ, ಕೇವಲ ಸರ್ಕಾರಿ ಜಮೀನುಗಳನ್ನು ಮಾತ್ರ ಪೈಪ್ಲೈನ್ಗಳನ್ನು ತಗೊಂಡು ಹೋಗ್ತೀವಿ ಅಂತೇಳಿ ಸರ್ಕಾರ ಹೇಳ್ತಾರೆ. ಆದರೆ ಅಲ್ಲಿನ ರೈತರು ಹೇಳ್ತಿದ್ದಾರೆ, ನಾವೇ ಖುದ್ದು ಹೋಗಿ ವರದಿ ಮಾಡಿದಂಥ ಸಂದರ್ಭದಲ್ಲಿಯೂ ಕೂಡ ನಮ್ಮ ಜಮೀನುಗಳು ಕೂಡ ಹೋಗ್ತಾ ಇದ್ದಾವೆ ಸರ್, ಯಾವುದೇ ನಮಗೆ ಒಂದು ಕೊಟ್ಟಿಲ್ಲ, ನಮಗೆ ಯಾವ ಪರಿಹಾರನೂ ಕೊಡ್ತಾ ಇಲ್ಲ, ಏಕಾಏಕಿ ಈಗ ಏನು JCBಗಳನ್ನ ತಂದು ನಮ್ಮ ತೋಟಗಳು ಕೂಡ ಹೋಗ್ತವೆ ಅನ್ನುವಂಥ ಒಂದು ರೀತಿಯಾದಂಥ ಆತಂಕನ ಹೊರಹಾಕ್ತಾರೆ. ಏನು ಹೇಳ್ತೀವಿ? ಒಂದು ಇದು ಸುರೇಶ್ ಗೌಡನ ಜಮೀನು ಇದೆ, ಅಲ್ಲಿ ನೀರು ಬರಬೇಕು ಅಂತ ಹೋರಾಟ ಅಲ್ಲ. ನಂದಿರೋದು ಕುಣಿಗಲ್ ಹತ್ರ. ಈಗ ಯೋಜನೆ ಶ್ರೀರಂಗ ಯೋಜನೆ ಅಂತೇಳಿ ನಮ್ಮ ಹೋಬಳಿದೊಂದು 4 ಕೆರೆಗಳು ಸೇರಿಸ್ಬಿಟ್ಟಿದ್ದಾರೆ. ಮೇಜರ್ ಇರೋದು ನಮ್ಮ ಹೋಬಳಿ ಒಳಗಡೆ 60 ಕೆರೆ ಮಾಗಡಿದು. ಬರೀ ನಮ್ಮದೊಂದು 5 ಕೆರೆ ಸೇರಿಸಿ ಸುರೇಶ್ ಗೌಡ ಹಂಗೆ ಇಲ್ಲಿ ಜಮೀನಿದೆ ಅಂತ ಹೇಳ್ತಾರೆ. ಒಂದು ಭಾಗ ಅದು. ನಾನಿವತ್ತು ಹೇಳೋದು ಇಡೀ ಇದು ರೈತರ ಹೋರಾಟ. ಇದು ತುಮಕೂರು ಜಿಲ್ಲೆಯಲ್ಲಿರುವಂಥ ರೈತರ ಹೋರಾಟ. ಇದು ನಾನಿಲ್ಲಿ ಹೇಳೋದು ಇದು ಪಕ್ಷಾತೀತವಾಗಿ ನಡೆಯುವಂಥ ಹೋರಾಟ. ಇಲ್ಲಿ ಸುರೇಶ್ ಗೌಡ ತನ್ನ ಬೆಳೆ ಬೇಯಿಸ್ಕೊಳ್ಳೋಕ್ಕೆ ರಾಜಕೀಯದ BJP ಕಟ್ಟೋದಕ್ಕೆ ಇದಲ್ಲ. ಇದು ಇದರಲ್ಲಿ ನಾನು ಎಲ್ಲ ಕಾಂಗ್ರೆಸ್ ಸರ್ ಆ ಥರ ಆರೋಪಗಳನ್ನ ಮಾಡ್ತಾರಲ್ಲ. ನಾನು ಬಹಳ ಕ್ಲಿಯರಾಗಿ ಹೇಳಿದ್ದೇನೆ, ಇಲ್ಲೇ ನನ್ನ ಜಮೀನಿಲ್ಲ,
ಇದು ಗುಬ್ಬಿಲಿ ನನ್ನ ಜಮೀನಿಲ್ಲ, ತುಮಕೂರು ಗ್ರಾಮಾಂತರದ ನನ್ನ ಜಮೀನಿಲ್ಲ. ನಾನೇನಾದ್ರು ಜಮೀನ್ದಾರ ಅಂದರೆ ಕುಣಗಲ್ಲು. ನಾನು ಕುಣಗಲ್ಲು ನೀರು ಕೊಡೋದಕ್ಕೂ ನಮ್ಮದು ವಿರೋಧ ಇಲ್ಲ. 3 TMC ನೀರು ಮೊದಲೇ ತುಂಬಿಸ್ಕೊಂಬಿಡ್ಲಿ. ಸ್ಟಾರ್ಟಿಂಗ್ ರೀಚಲ್ಲಿ ಏನು ಬಿಡುತ್ತೆ ಅದನ್ನು ಸ್ಟಾರ್ಟಿಂಗಲ್ಲೇ ಅವ್ರದ್ದು ಏನು 3 TMC ನೀರಿದೆ, 3/4 TMC ನೀರು ತುಂಬಿಸ್ಕೊಳ್ಳಿ. ಅದಾದಮೇಲೆ ನಮ್ಮದು ತುಂಬಿಸ್ಕೊಳ್ತೀವಿ. ನಮ್ಮದೆಲ್ಲ ತುಂಬಿಸಾದ್ಮೇಲೆ ಮಾಗಡಿಗೆ ತೊಗೊಂಡೋಗಲಿ. ನಮ್ಮದೆಲ್ಲ ನಮ್ಮ ಜಿಲ್ಲೆದು ಊಟ ಮಾಡಿ ಮುಗಿದು ಮಿಕ್ಕಿದನ್ನ ತೊಗೊಂಡೋಗಲಿ, ನಮ್ಮದೇನಿಲ್ಲ. ನಮಗೆ ಊಟ ಇಲ್ಲ, ನಮ್ಮ ತಟ್ಟೆ ಕಿತ್ಕೊಂಡು ಹೋಗೋದು ನಮ್ಮ ವಿರೋಧ ಇದೆ. ಸರ್, ಈಗ ಆಮೇಲೆ ಎರಡನೇದು, ಜಿಲ್ಲೆಯಲ್ಲಿರೋವಂಥವ್ರು ಶ್ರೀನಿವಾಸ್ ಅವರು ಇರ್ಬೋದು, ನಾವು ಯಾರನ್ನೂ ಆರೋಪ ಮಾಡಲ್ಲ. ಅವ್ರಿಗೆ ಯಾವ್ಯಾವ ರಾಜಕೀಯ ಒತ್ತಡಗಳಿರುತ್ತೋ ಗೊತ್ತಿಲ್ಲ. ರಾಜಣ್ಣವ್ರು ಇರ್ಬೋದು, ಪರಮೇಶ್ವರವ್ರಿಗೂ ನಾನೊಂದು ವಿನಂತಿ ಮಾಡ್ತೇನೆ. ನಿನ್ನೆ ಅವರು ಮೀಟಿಂಗ್ ಕರೆದಂಥ ಸಂದರ್ಭದಲ್ಲಿ ನೀವು ಹೇಳ್ಬಿಡಿ ಸರ್ಕಾರ ನಾನು ನಾಳೆನೇ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ನಮಗೆ ಬಹಳ ನೋವಾಗಿದೆ. ಅವ್ರ ತಂದೆ ಸ್ಥಾನದಲ್ಲಿರೋವಂಥವ್ರು, ಅವರು ನಮ್ಗೆ ಕಾಪಾಡಬೇಕು ನಮ್ಮನ್ನು. ನಮ್ಮ ಜಿಲ್ಲೆಯ ಋಣ ಇದೆ ಅವ್ರಿಗೆ. 5 ಬಾರಿ MLA ಆಗಿ, ಜಿಲ್ಲಾ ಉಸ್ತುವಾರಿ ಸಚಿವರಾಗಿ, ಡೆಪ್ಟಿ CM ಆಗಿ, ರಾಜಕೀಯದ ಒಂದು ಭವಿಷ್ಯವನ್ನು ಕಂಡ್ಕೊಂಡಂಥವ್ರು, ರಾಜಕೀಯದ ಒಂದು ಇದನ್ನು ಕನಸನ್ನು ನನಸು ಮಾಡ್ಕೊಂಡಿರೋಂಥ ಜಿಲ್ಲೆ. ಈ ಜಿಲ್ಲೆ ಜನ ಅವತ್ತು 20,000ದಿಂದ 25,000 ಜನ ಬಂದಂಥವ್ರು ಟ್ರ್ಯಾಕ್ಟ್ರಿಂದ, ಯಾರ BJPಯವರೇ ಆಗಲಿ ದಳದವರಾಗಲಿ ಕಾಸು ಕೊಟ್ಟು ರೈತನ ಕರೆಸಿರಲಿಲ್ಲ. ಎಲ್ಲ ವಾಲಂಟ್ರಿಯಾಗಿ ಸಾಮೂಹಿಕವಾಗಿ ಊರಿಂದ ಬಂದು ಹೋರಾಟ ಮಾಡಿದ್ದಾರೆ. ಅವ್ರ ಕಣ್ಮುಂದೆ ಚಿತ್ರ ಇದೆ. ಅಂಥ ಸಂದರ್ಭದಲ್ಲಿ ರೈತರದು ಅವೈಜ್ಞಾನಿಕ ಅಂತ ಹೇಳಿದಾಗ ಅದನ್ನು ವೈಜ್ಞಾನಿಕವಾಗಿದೆಯಾ ಇಲ್ವಾ ಅಂತೇಳಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸನ್ನು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಇದನ್ನೊಂದು ತನಿಖೆಗೆ, ಅಥವಾ IITಯಿಂದ ಅಂತೇಳಿ ಹೇಳ್ಬೋದಾಗಿತ್ತು ಅವರು. ಸರ್, ಈಗ ಪರಮೇಶ್ವರ್ ಅವರು ಈ ಹೋರಾಟ ಆರಂಭ ಆಗುವಂಥ ದಿನಗಳಲ್ಲಿ ಅವರು ಕೂಡ ಜಿಲ್ಲೆಯ ಪರವಾಗಿದ್ದೀನಿ ಅನ್ನುವಂಥ ಮಾತುಗಳನ್ನ ಹೇಳಿದರು. KDP ಸಭೆಯಲ್ಲಿ ಒಂದು ನಾವು ಇದು ಬಹಳ ಹಿಂದಿನ ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ ನಾವು. ಆ ಸಮಯದಲ್ಲಿ ಪರವಾಗಿದ್ದಂಥವ್ರು ಈಗ ಈ ರೀತಿಯಾದಂಥ ಹೇಳಿಕೆಗಳನ್ನ ಕೊಡ್ತಾರೆ ಅಂದರೆ ಅವ್ರಿಗೆ ಏನು ಒತ್ತಡ ಇರ್ಬೋದು ಅಂತ. ಅಲ್ಲ, ಅದಕ್ಕೆ ನಾವು ನಿನ್ನೆ ಮೀಟಿಂಗಲ್ಲಿ ಕೃಷ್ಣಪ್ಪನವರು, ಜ್ಯೋತಿ ಗಣೇಶ್ ಅವರು ಮತ್ತು ನಾವು ಎಲ್ಲರೂ ಇದನ್ನು ಖಂಡಿಸಿದ್ದೇವೆ. ಈ ರೀತಿ ಹೇಳಿಕೆ ಕೊಡಬಾರ್ದು ಅಂತಲೇ ಹೇಳಿದ್ದೇವೆ ನಾವು. ಅದರಿಂದ ಇವತ್ತು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರುಗಳು ಈ ಲಿಂಕ್ ಕೆನಾಲ್ ವಿರುದ್ಧ ಇದ್ದಾರೆ. ಇದು ಯಾವುದೋ DK ಶಿವಕುಮಾರ್ ಅವರು, DK ಸುರೇಶ್ ಅವರು, ರಂಗನಾಥ್ ಅವರಿಗೋಸ್ಕರ ಯೋಜನೆ ಮಾಡಿರೋದು ಇಡೀ ಜಗತ್ತಿಗೆ ಇದು ಗೊತ್ತಿದೆ. ಅದರಿಂದ ನಾವು ಅವ್ರು ತಗೊಂಡೋಗಲಿ. ಅವ್ರಿಗೆ ನೀರು ಬಂದಿಲ್ಲ, ಅವ್ರಿಗೆ ನೋವಿದೆ. ರಂಗನಾಥ್ ಅವರು, ನಾನು ರಂಗನಾಥ್ ವಿರೋಧ ಮಾಡ್ತಿಲ್ಲ, ಆದರೆ ಅವ್ರಿಗೆ ನೀರು ಬಂದಿಲ್ಲ, ನೀರು ತೊಗೊಂಡೋಗಲಿ. ಈ ಸಲ ಹೋಗಿದೆ, 2 TMC ನೀರು ಹೋಗಿದೆ. ಇನ್ನೂ 1 TMC ನೀರು ಹೋಗೋದು ಯಾಕೆ ಹೋಗಲಿಲ್ಲಪ್ಪ ಅಂದರೆ ಯೋಜನೆ ಕಂಪ್ಲೀಟ್ ಆಗಿಲ್ಲ. ಯೋಜನೆ ಕಂಪ್ಲೀಟ್ ಆದರೆ ಈ ವರ್ಷವೇ 3 TMC ನೀರು ಬಿಟ್ಟು ತೋರಿಸ್ಬೇಕು ಅಂತಲೇ ನಾವೆಲ್ಲ ಜಿಲ್ಲೆಯವ್ರು ಮಾತಾಡಿ ನೀರು ಬಿಟ್ಟಿದ್ದೀವಿ. ಮುಂದೇನೂ ಬಿಡ್ತೀವಿ ನಾವು.